ಎಸ್ ನೋಡಿ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆನ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಪ್ರೊಬ್ಯಾಬಿಲಿಟಿ ಒಳಗೆ ಎರಡು ಪ್ರಶ್ನೆ ಬರ್ತಾವ 5 ಮಾರ್ಕಿನು. ಒಂದು ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಬರ್ತದ, ಇನ್ನೊಂದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಬರ್ನೌಲಿಸ್ ಟ್ರಯಲ್ಸ್ ಅಂತ ಕರಿತೀವಿ, ಅದರ ಮೇಲೆ ಬರ್ತದೆ. ಸೊ ಇವತ್ತು ನಾವು ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಒಂದು ಪ್ರಶ್ನೆ ನೋಡೋಣ. ಏನದ ನೋಡಿ ಪ್ರಶ್ನೆ, ಇಲ್ಲಿ ಬರ್ತದ ನೋಡಿ ಪ್ರಶ್ನೆ. ಅ ಫೇರ್ ಕಾಯಿನ್ ಅಂಡ್ ಅನ್ ಅನ್ಬಯಾಸ್ಡ್ ಡೈ ಆರ್ ಟಾಸ್. ಒಂದು ಫೇರ್ ಕಾಯಿನ್ ಮತ್ತು ಅನ್ಬಯಾಸ್ಡ್ ಡಾಯ್ ಅನ್ನು ಟಾಸ್ ಮಾಡಿದ್ದಾರೆ. ಫೇರ್ ಕಾಯಿನ್ ಅಂಡ್ ಅನ್ಬಯಾಸ್ಡ್ ಡಾಯ್ ಎರಡನ್ನ ಟಾಸ್ ಮಾಡಲಾಗಿದೆ. ಸೊ ಅವಾಗ ಲೆಟ್ ಎ ಬಿ ದ ಇವೆಂಟ್ ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್. ಎ ಎಂಬುದೇನು ಹೆಡ್ ಅಪಿಯರ್ಸ್ ಆನ್ ಕಾಯಿನ್. ಹೆಡ್ ಅಪಿಯರ್ಸ್ ಆನ್ ಕಾಯಿನ್. ಸೊ ಬಿ ಎಂಬುದೇನು ಇವೆಂಟ್, ಎರಡು ಇವೆಂಟ್ ಕೊಟ್ಟಿದ್ದಾರೆ ಎ ಅಂಡ್ ಬಿ. ಔಟ್ ಇನ್ event B is 3 on the die. Check whether A and B are independent events. ಚೆಕ್ ಮಾಡಬೇಕು ನೋಡಿ. ಈ ಪ್ರಶ್ನೆ ಏನದ, ಒಂದು ಡೈ ತುಳಿದಾರ, ಒಂದು ಕಾಯಿನ್ ಟಾಸ್ ಮಾಡಿದಾರೆ, ಎರಡು ಇವೆಂಟ್ ಕೊಟ್ಟಾರ A and B, ಹೆಡ್ ಅಪಿಯರ್ಸ್ ಆನ್ ಕಾಯಿನ್, ಇವೆಂಟ್ 3 on die. ಇವೆರಡು ಇಂಡಿಪೆಂಡೆಂಟ್ ಹೌದದಾವೋ ಇಲ್ಲೋ ಅಂತ ಚೆಕ್ ಮಾಡಬೇಕು. 5 ಮಾರ್ಕ್ ಈ ಪ್ರಶ್ನೆ ಬರ್ತದೆ, ಈಸಿ ಪ್ರಶ್ನೆ ನೋಡಿ. ಮೊದಲಿಗೆ A ಬರ್ಕೋಬೇಕು. ಮೊದಲು ಸ್ಯಾಂಪಲ್ ಸ್ಪೇಸ್ ಬರೀರಿ. ಸ್ಯಾಂಪಲ್ ಸ್ಪೇಸ್ ಏನಾಗ್ತದೆ ಹೇಳ್ರಿ, an unbiased die and a coin is tossed. ಏನೇನಾಗ್ತವು, h1 h2 ಹೌದು ಇಲ್ಲೋ, head 1 head 2 head 3 head 4 ಈಗ ಬರ್ತಾವ, head 5 head 6. ಓಕೆ, ಹಂಗ t1 t2 t3 t4 t5 t6 ಸ್ಯಾಂಪಲ್ ಸ್ಪೇಸ್ ಬರೀಬೇಕು. A ಬರೀರಿ. A ಏನದ ಹೆಡ್ ಅಪಿಯರ್ಸ್ ಆನ್ ಒನ್ ಕಾಯಿನ್ ಅಂದ್ರೆ ಮೊದಲೇ ವಸ್ತು ಬಂದು ಎಲ್ಲ ಕಡೆ ಹೆಡ್ ಇದ್ದು ಬರೀಬೇಕನ್ನ, ಒಂದು ಹೆಡ್ ಇರಬೇಕು. ಎಸ್ B ಏನದ ಇವೆಂಟ್ 3 ಆನ್ ದ ಡೈ. ಓಕೆ, 3 ಆನ್ ದ ಡೈ. B is an event 3 on the die. ಇವೆಂಟ್ ಅಂತ ಬೇಡ, 3 on the die. 3 ಇದ್ದು ಬರೀಬೇಕು, ಡೈ ಮೇಲೆ 3 ಬಂದಿರಬೇಕು. ಯಾವ್ಯಾವ್ದಾವು, T3 H3 ಎರಡ ಹೌದಾ. ಚೆಕ್ ಮಾಡ್ರಿ. ಈಗ A ಇಂಟರ್ಸೆಕ್ಷನ್ B ಮಾಡ್ರಿ. A ಇಂಟರ್ಸೆಕ್ಷನ್ B ಎಷ್ಟಾಗ್ತದ, ಕಾಮನ್ ಹೇಳೋದವು H3 ಒಂದು ಹೌದಾ. ಈಗ ಚೆಕ್ ಮಾಡಿ ಪ್ರೊಬ್ಯಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಎಷ್ಟಾಗ್ತದ ನೋಡ್ರಿ. ಪ್ರೊಬ್ಯಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಅಂದ್ರೆ n of A ಇಂಟರ್ಸೆಕ್ಷನ್ B divided by n of S. n of A ಇಂಟರ್ಸೆಕ್ಷನ್ B ಅಂದ್ರೆ ಎಷ್ಟು ಟರ್ಮ್ಸ್ ಅದಾವ ಇಲ್ಲಿ, ಓನ್ಲಿ 1. n of S ಒಳಗೆ ಎಷ್ಟು ಅದಾವು, 12 ಅದಾವು ಹೌದು ಇಲ್ಲೋ. ಓಕೆ, ಈಸಿ ಅದ ಇದು ಪ್ರಶ್ನೆ. ಇಲ್ಲಿ ಎಷ್ಟು ಟರ್ಮ್ ಅದಾವು, n of S ಒಳಗೆ 12 ಅದಾವು. ಇಲ್ಲಿ ಎಷ್ಟು ಅದಾವು, n of A intersection B ಒಳಗೆ 1 ಅದಾವು. ಸೊ P of A intersection B is equal to n of A intersection B, n of S 1/12. ಸೊ P of A ಎಷ್ಟು ಬರ್ತದ ನೋಡ್ರಿ. P of A is equal to n of A by n of S. ಎಷ್ಟು ಆಗ್ತದೆ, n of A ಅಂದ್ರೆ 6 ಟರ್ಮ್ಸ್ ಅದಾವು, n of S ಅಂದ್ರೆ 12 ಅದಾವು. ಸೊ 1 ಸ 2 ಸ. P of B ಎಷ್ಟು ಆಗ್ತದೆ, n of P divided by n of S. B ಎಷ್ಟು ಅದಾವು, B ಒಳಗೆ ಎಷ್ಟು 2 ಅದಾವು, S ಒಳಗೆ 12 ಅದಾವು. ಸೊ 2 1 ಸ 2 6 ಸ 1/6. ನೋಡಿ ಮಾಡ್ರಿ. ನಾವು P of A intersection B is 1/12 ಹೌದಾ. P of A into P of B ಮಾಡಿದ್ರೆ that is 1/2 into 1/6, that is also equal to 1/12. So from 1 and 2 A and B are independent events. So from 1 and 2 P of A into P of B is equals to P of A intersection B. So bandhana formula true आता, hence A and B are independent events. So 5 marking ಇಷ್ಟೆಲ್ಲ ಬರಿಬೇಕು ಅಂದ್ರೆ 5 ಮಾರ್ಕ್ ಕೊಡ್ತಾರೆ. ಸ್ಯಾಂಪಲ್ ಸ್ಪೇಸ್, ಇವೆಂಟ್ಸ್, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿ ಅವನ್ನೆಲ್ಲ ಬರೆದ 5 ಮಾರ್ಕ್ಸ್ ಸಿಗ್ತವೆ. ಬರ್ಕೊ ಈಸಿ ಪ್ರಶ್ನೆ ಇದು 5 ಮಾರ್ಕಿಗೆ. ಓಕೆ ನೋಡಿ ಪ್ರಶ್ನೆ ನೋಡ್ರಿ ಏನದ, 2 balls are drawn random with replacement from a box containing 10 black and 8 red balls. ನೋಡ್ರಿ ಇಲ್ಲಿ ಪ್ರಶ್ನೆ ಅದ,
Two balls are drawn at random with replacement from a box containing 10 black and 8 red balls. One box ada adrolaga 10 black balls adavu 8 red balls adavu, right? Find the probability that both balls are red. First question nodri, find the probability that, this is very important question. 5 marking keluvanta ella ಸಾಧ್ಯತೆ ಇರೋ ಪ್ರಶ್ನೆ ಇದು. So very important triple star problem. First ball is black and second ball is red. First ball is black and second ball is red. Second ball is red. Third question, one of them is black and other is red. One of them is black and the other is red. Other is red. Fine. Note. So solution nodri, solution ತಗೋತೀನಿ. 8 balls, total number of balls ಎಷ್ಟು? Total number of balls ಎಷ್ಟು ಆಗ್ತಾವು? 10 plus 8 ಅಂದ್ರೆ 18 ಆಗ. ಹೌದಾ? Total number of balls 18. Black balls 10. Black balls B ಅನ್ಕೋರಿ 10. Red balls ಗೆ R ಅನ್ಕೋರಿ 8. ಎಷ್ಟು ಅದಾವು? 8. ಓಕೆ, ಬೇಕಿರೋ ಬರೀರಿ. B for black ball, R for red ball ಅಂತ ಬರೀರಿ. ಓಕೆ, ಈಗ ಒಂದೊಂದು ಪ್ರಶ್ನೆ ಸಾಲ್ವ್ ಮಾಡ್ಕೊತ ಹೋಗೋಣ. ಮೊದಲನೇ ಪ್ರಶ್ನೆ ಏನದ? both balls are red. ಎರಡು ರೆಡ್ ಅದಾವ ಅಂದ್ರೆ P of R intersection R ಅಂದಂಗ. ಹೌದೋ ಇಲ್ಲೋ? R and R ಅಂದಂಗ. ಎರಡು ರೆಡ್ ಅದಾವು. ಮೊದಲನೇಗೂ ರೆಡ್ ತೆಗೆದಾನು, ಎರಡನೇಗೂ ರೆಡ್ ತೆಗೆದಾನು. P of R and R ಅಂದ್ರೆ that is equal to P of R into P of R. ಹೌದೋ ಇಲ್ಲೋ? According to independent event theorem. ಸೊ ನೋಡ್ರಿ ಏನಾಗ್ತದ? P of R R 8 ಅದಾವ ಟೋಟಲ್, ಅಂದ್ರೆ 8 ಅದಾವ. P of R ಎಷ್ಟಾಯ್ತು? 8/18 ಆಯ್ತು. 8/18 into 8/18. ಸೊ 4s are 9s are 2 4s are 2 9s are 4 4s are 16 9 9s are 18. ಸೆಕೆಂಡ್ ಒನ್ ಏನದ ಪ್ರಶ್ನೆ? ಫಸ್ಟ್ ಬಾಲ್ ಇಸ್ ಬ್ಲಾಕ್ and second ball is red. The P of BR ಅಂದ. B intersection R ಅಥವಾ BR. The probability of B into probability of R. Probability of B ಎಷ್ಟಾಗ್ತದ ನೋಡ್ರಿ? B ಎಷ್ಟಾವು? 10 balls ಅದಾವು. ಟೋಟಲ್ ಎಷ್ಟಾವು? 18 balls ಅದಾವು. 10/18. R 8 balls ಅದಾವು. ಟೋಟಲ್ 18 ಅದಾವು. 8/18. 2 5s are 2 9s are 2 4s are 2 9s are 5 4s are 20. 20/18. Third one ನೋಡ್ರಿ, probability of ಏನದ? one of them is black and other is red. ಒಂದು ರೆಡ್ ಇರಬೇಕು, ಒಂದು ಬ್ಲಾಕ್ ಇರಬೇಕು. ಹೆಂಗ್ ಬೇಕಾದ್ರೆ ತೆಗಿಬಹುದು. ಅಂದ್ರೆ P of one of them is black. ನೋಡ್ರಿ ಎರಡು ಚಾನ್ಸ್ ಬರ್ತಾವ. ಮೊದಲೇದ ರೆಡ್ ಇದ್ದ ಆಮೇಲೆ ಬ್ಲಾಕ್ ಇರಬಹುದು, ಪ್ಲಸ್ ಮೊದಲೇದ ಬ್ಲಾಕ್ ಇದ್ದ ಆಮೇಲೆ ರೆಡ್ ಇರಬಹುದು. ಹೌದು ಇಲ್ಲೋ? ಎರಡು ಚಾನ್ಸ್. ಒಂದು ರೆಡ್ ಇರಬೇಕು, ಒಂದು ಬ್ಲಾಕ್ ಇರಬೇಕು. ಮೊದಲೇಕ ಬ್ಲಾಕ್ ತೆಗಿಬಹುದು ಬಾಲವ, ನೆಕ್ಸ್ಟ್ ರೆಡ್ ತೆಗಿಬಹುದು. ಅಥವಾ ಫಸ್ಟ್ ಗೆ ರೆಡ್ ತೆಗಿಬಹುದು, ನೆಕ್ಸ್ಟ್ ಬ್ಲಾಕ್ ತೆಗಿಬಹುದು. ಒಂದು ರೆಡ್ ಒಂದು ಬ್ಲಾಕ್ ಅದು ಇಲ್ಲ. ಎಸ್, ಎಷ್ಟು ಎಷ್ಟಾದ್ರು ನೋಡ್ರಿ. P of RB. P of RB ಮಾಡಿವಲ್ಲ? ಮಾಡಿಲ್ಲ. P of RB ಅಂದ್ರೆ P of R into P of B plus P of B into P of R. ಎಷ್ಟು ಎಷ್ಟಾದ್ರು ನೋಡ್ರಿ. P of R is how much? 8/18. P of B is how much? 10/18 plus same ಇದು 10/18 into 8/18. So ಇಲ್ಲಿ ತಗೊಂಡು ನೋಡ್ರಿ ಲಾಸ್ಟ್ equal to 8 into 10 18 ಆದು. ಸೊ ಕ್ಯಾನ್ಸಲ್ ಮಾಡೋಣ. 2 4s are 2 5s are 2 5s are 2 9s are sorry. So 9 9s are 81 4 5s are 20. 20/81 plus 2 5s are 2 9s are 2 4s are 2 9s are 5 4s are again 20. 20/81. So LCM same one. So 40/80. Cut. Okay, so this is one of the very important question on independent events. ಈ ಥರ್ಡ್ ನ ಬಿಡಿಸಾತಿರೋದು ಇದು ಮೂರು ಒಳಗೆ ಒಂದು ಕ್ವೆಶ್ಚನ್ ಗ್ಯಾರಂಟಿ ಬರ್ತದೆ ಫೈನಲ್ ಎಕ್ಸಾಮ್. ಓಕೆ, ವೆರಿ ಇಂಪಾರ್ಟೆಂಟ್. ಇದೇ ಟೈಪ್ ಇನ್ನೊಂದು ಬಿಡಬಹುದು, ಬಟ್ ಇವು ಮೂರು ಭಾಳ ಇಂಪಾರ್ಟೆಂಟ್.
ಸೊ ಏನದ ನೋಡಿ ಪ್ರಶ್ನೆ, probability of solving specific problem independently by A and B are 1/2 and 1/3 respectively. ಸೊ ಎರಡು ಇವೆಂಟ್ ಅದಾವು, ಆ ಎರಡು ಇವೆಂಟ್ ಗಳನ್ನು ತಗೋತಾ ಹೋಗುನು. ಸೊಲ್ಯೂಷನ್ ನೋಡ್ರಿ, ಪ್ರಶ್ನೆ ಏನದ ನೋಡ್ರಿ ಮೇಲೆ, probability of solving A problem by A and B. ಸೊ A B ಏನು ಅನ್ಕೊಳ್ಳೋಣ, A solves the problem ಅನ್ಕೊಳ್ಳೋಣ, ಹೌದಾ? A problem ಅನ್ನು ಸಾಲ್ವ್ ಮಾಡ್ತಾನೆ ಅನ್ಕೊಳ್ಳೋಣ. ಅದಕ್ಕೆ ಎಷ್ಟು ಅದ probability? They have given it as P of E is equal to 1/2. ಹೌದಾ? ನೆಕ್ಸ್ಟ್ ಬರ್ಕೊಳ್ಳೋಣ. F ಏನು ಅನ್ಕೊಳ್ಳೋಣ, B solves the problem ಅನ್ಕೊಳ್ಳೋಣ. ಯಾಕಂದ್ರೆ ಇಬ್ರು ಅದಾರ, ಇಬ್ರು ಕೂಡ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು, A and B, right? If both try to solve the problem independently, find the problem that the problem is solved and exactly one of them solves the problem. Two question ಕೇಳಿದಾರೆ ಅವಾಗ, A solves the problem, B solves the problem, E and F ಆಗ. So ಒಂದು ಕೊಟ್ಟಾರ P of E, A solves the problem chances are 1/2. P of F, B solves the problem chances are 1/2. ಹೌದಾ? Fine? Yes? ನೋಡ್ರಿ ಏನಾಗ್ತದೆ ನೆಕ್ಸ್ಟ್, ನೀವು A B ಅಂತ ತಗೋಬಹುದು. A solves the problem, B solves the problem. ನಡೀತು, ಏನು ಸಮಸ್ಯೆ? P of E 1/2, P of F is 1/3. ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಅದಾವು. ಸೊ P of E intersection F ಕಂಡು ಹಿಡಿದುಕೊಂಡು P of E into P of F, that will give you 1/2 into 1/3, that is equal to 1/6. ಹೌದಾ? ಸೊ ಎರಡು ಇಂಡಿಪೆಂಡೆಂಟ್ ಇವೆಂಟ್ ಇರೋದ್ರಿಂದ ಎರಡನ್ನು ಮಲ್ಟಿಪ್ಲೈ ಮಾಡಬಹುದು. P of E intersection F equal to P of E into P of F. Fine. ಈಗ ಏನು ಕೇಳಿದಾರೆ, ಒಂದೊಂದು ಪ್ರಶ್ನೆ ನೋಡ್ಕೊತ ಹೋಗೋಣ. ಫಸ್ಟ್ ಕ್ವೆಶ್ಚನ್ they have asked, if the problem is solved, problem solve ಆಗಬೇಕು, probability of problem is solved. Okay, probability of problem is solved. problem solve ಆಗೋದಂದ್ರೆ ಏನಂತ, ಇಬ್ರು ಒಬ್ಬರು ಸಾಲ್ವ್ ಮಾಡಿದ್ರು ಪ್ರಾಬ್ಲಮ್ ಸಾಲ್ವ್ ಆದಂಗಲ್ಲ, ಹೌದೋ ಇಲ್ಲೋ? ಅಂದ್ರೆ ಅರ್ಥ P of E or F ಅನ್ನ, ಹೌದೋ ಇಲ್ಲ? ಸೊ P of E or F ಅಂದ್ರೆ ಏನಂತ ಅರ್ಥ, P of E or F is nothing but P of E union F ಅನ್ನ. ಸೊ P of E union F ಫಾರ್ಮುಲಾ ಗೊತ್ತಲ್ಲ ನಮಗೆ, P of E plus P of F minus P of E intersection F. ಓಕೆ, ಸೆಟ್ಸ್ ಒಳಗೆ ಬಂದಿತ್ತು ಕೋರ್ಸ್ probability ಮ ಸೆಟ್ಸ್ ಒಳಗೆ ಇಲ್ಲಿ ಏನು ಇರ್ತೈತಿ ಅದು P ಹಾಕೋತೀವಿ ಅಷ್ಟೇ, ರೈಟ್? ಸೊ P of E ಎಷ್ಟದ ನಮ್ದು 1/2, P of F ಎಷ್ಟದ 1/3, P of E intersection F ಎಷ್ಟದ 1/6. 2 3 6 LCM 6, 2 3s are 3 2s are 6 1s are 1 3s are 3, 2 1s are 2, 1 1s are 1, 5 minus 1 is 4/6, that is equal to 2/. So ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್. ಸ್ಟಾರ್ಟಿಂಗ್ ಇದ್ರ ಡೇಟಾ ಬರ್ತದೆ 1 ಮಾರ್ಕ್, ಈ ಪ್ರಾಬ್ಲಮ್ ಗೆ 2 ಮಾರ್ಕ್, ಈ ಪ್ರಾಬ್ಲಮ್ ಗೆ 2 ಮಾರ್ಕ್, 5 ಮಾರ್ಕ್ ಟೋಟಲ್. ಸೊ ನೆಕ್ಸ್ಟ್ ಕೇಳೋ probability of second question, probability of exactly one of them solves the problem. exactly one of them solves the problem ಅಂದ್ರೆ ಏನು, E ಸಾಲ್ವ್ ಮಾಡಿದ್ರೆ F ತಪ್ಪು ಮಾಡಿರ್ಬೇಕು, ಸಾಲ್ವ್ ಮಾಡಿರಬಾರ್ದು. ಅಂದ್ರೆ A B ಅದ, A ಸಾಲ್ವ್ ಮಾಡಿದ್ರೆ B ತಪ್ಪು ಮಾಡಿರ್ಬೇಕು, B ಸಾಲ್ವ್ ಮಾಡಿದ್ರೆ A ತಪ್ಪು ಮಾಡಿರ್ಬೇಕು, ಇಬ್ರಾಗ ಒಬ್ಬರಷ್ಟು ಕರೆಕ್ಟ್ ಮಾಡಬೇಕು. ಸೊ ಅಂದ್ರೆ ಏನಾಗ್ತದೆ, probability of exactly one solves the problem, one solves problem is equal to ಏನು, probability of E ಏನು intersection F dash or E dash intersection F. ನೋಡಿ ಹೆಂಗದ ಚಂದವಾದ E intersection F dash ಅಂದ್ರೆ E ಕರೆಕ್ಟ್ ಮಾಡ್ಯಾನ, ಬಟ್ F ಏನ ತಪ್ಪು ಮಾಡ್ಯಾನ, ಡ್ಯಾಶ್. ಇಲ್ಲಿ E ನ ತಪ್ಪು ಮಾಡ್ಯಾನ, F ಕರೆಕ್ಟ್ ಮಾಡ್ಯಾನ, ಅಂದ್ರೆ A B ತಗೊಂಡಾರ. ಓಕೆ, ಫೈನ್. P of E into P of F dash plus P of E dash into P of F. ನೋಡಿ ಇಲ್ಲಿ ಮಾಡ್ಕೋರಿ P of E ಮತ್ತು P of E ಬರ್ತದೆ. ಇಲ್ಲಿ P of E dash ಎಷ್ಟು ಆಗ್ತದ, P of E dash ಎಷ್ಟು ಆಗ್ತದೆ 1/2 ನ ಆಗ್ತದೆ. 1/2 ತೆಗೆದು P of F dash ಎಷ್ಟು ಆಗ್ತದೆ 2/3 ಆಗ್ತದೆ. 1/3 1 ಹೊರ ತೆಗೆದು 1 minus 1/3 is 2/3. ಸೊ ಮಲ್ಟಿಪ್ಲೈ ಮಾಡ್ಕೋರಿ, P of E ಎಷ್ಟು ಬಂತು 1/2 into P of F dash ಏನು 2/3 plus P of E dash ಏನು 1/2. What E dash is 1/2. Good. P of F 1/3. So 2 cancel. So 1/3 as it is plus 1/6. LCM is 6.
So 3 2s are 6 1s are 2 plus 1 3 by 6 that is equal to 1 by 2. 2 1s are 3 2s are 1 by 2. Perfect. Very important problem. Repeated practice ಮಾಡಬೇಕು ಈ ಪ್ರಾಬ್ಲಮ್ಸ್ ಅನ್ನ. ಈಗ ಏನು ನಾನು 3 ಪ್ರಾಬ್ಲಮ್ಸ್ ಹೇಳಿದ್ದೇನಲ್ಲ, ಈ 3 ಪ್ರಾಬ್ಲಮ್ಗಳನ್ನು ಎಕ್ಸಾಮಿಗೆ ಭಾಳ ಸಲ ಕೇಳ್ತಾರೆ ಕೂಡ. ಸೊ ಇವನ್ನ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಲಿಸನ್ ಹಿಯರ್ ಒನ್ ಆಫ್ ದ ಕ್ವಶನ್ ಅಗೇನ್. 4th ಕ್ವಶನ್ ತಗೋತಾ ಇದ್ದೀನಿ. ಇದು ಕೂಡ ಬರೋ ಚಾನ್ಸ್ ಅದ. ಈ 4 ಕ್ವಶನ್ ಒಂದು ಕ್ವಶನ್ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಪ್ರೊಬ್ಯಾಬಿಲಿಟಿ ಒಳಗೆ 2 5 ಮಾರ್ಕ್ಸ್ ಬರ್ತಾವು. ಅದರೊಳಗೆ ಒಂದು ಇದು ಫಿಕ್ಸ್ ಇಂಡಿಪೆಂಡೆಂಟ್ ಇವೆಂಟ್ ಮ್ಯಾಪ್. ನೋಡ್ರಿ ಏನದ ಪ್ರಶ್ನೆ. One card is drawn at random from a well shuffled deck of 52 cards. In which of the following cases are the events C and F are independent? ಎರಡು ಕೇಸಸ್ ಕೊಟ್ಟಾರೆ ಇಲ್ಲಿ. ಓಕೆ, ಇವು ಇಂಡಿಪೆಂಡೆಂಟ್ ಅಲ್ಲ ಚೆಕ್ ಮಾಡಬೇಕು. ಈ ಏನದ ನೋಡ್ರಿ, the card drawn is spade. The card drawn is spade. F ಏನದ, the card drawn is an ace. The card drawn is an ace. ಇದು ಒಂದೇ ಕ್ವಶನ್ 4th ಒಳಗೆ. ಇನ್ನು ಸೆಕೆಂಡ್ ಒನ್ ಅಂತ ಕೊಟ್ಟಾರ ಅವರ. The card drawn is black, the card drawn is king. E again, the card drawn is black. F, the card drawn is king. Solution. No, ಇವೆರಡನ್ನು ಚೆಕ್ ಮಾಡಬೇಕು ನಾವು. The card drawn is spade. E ತಗೋರಿ. ನೋಡಿ, probability of E ಎಷ್ಟಾಗ್ತದೆ ನೋಡ್ರಿ. Solution. ಇವನ್ ಏನು, E, the card drawn is spade. The card drawn is spade. Spade ಅದ ನೋಡಿ. Listen. The card drawn is spade ಅದ. So probability of E ಏನಾಗ್ತದೆ? Spade n of E by n of S. ಹೌದಾ? ಸ್ಪೇಡ್ ಎಷ್ಟು ಇರ್ತಾವು? How many spade cards are there? 13 ಇರ್ತಾವು. ಸ್ಪೇಡ್ ಎಷ್ಟು ಇರ್ತಾವು? 13 ಇರ್ತಾವು. ನೆನಪಿಟ್ಟುಕೊಳ್ಳಿ. ಕ್ಲಬ್ 13, ಸ್ಪೇಡ್ 13, ಡೈಮಂಡ್ 13, ಹಾರ್ಟ್ 13. ಸೊ ಎಲ್ಲಾನು ಎಷ್ಟು ಇರ್ತಾವು? 13 ಇರ್ತಾವು. ಸೊ n of E 13 ಆತು, n of S 52. ಸೊ 1 by 4. Yes. So F ಏನದ, the card drawn is an ace. Ace ಎಷ್ಟು ಇರ್ತಾವು? ಎಕ್ಕ ಎಷ್ಟು ಇರ್ತಾವು? 4. ಹಾ, the card drawn is an ace. So P of F ಎಷ್ಟಾತು? n of F by n of S. Total n of S ಅಂದ್ರೆ total cards 52, n of F ಅಂದ್ರೆ ace 4 by 52. 4 ones are 4 13s. 1 by 13. Okay? So E and F ಸಿಕ್ತು. So common P of E ಸಿಕ್ತು, P of F ಸಿಕ್ತು. ನೆಕ್ಸ್ಟ್ E intersection F, P of E intersection F ಅಂದ್ರೆ ಏನಾಗ್ತದೆ ನೋಡ್ರಿ. ನೋಡಿ, E intersection F ಅಂದ್ರೆ and ತಗೋಬೇಕು. ಸ್ಪೇಡ್ ಏಸ್ ಎಷ್ಟು ಇರ್ತಾವು? The card drawn should be spade and ace. ಸ್ಪೇಡ್ ಒಳಗೆ ಏಸ್ ಎಷ್ಟು ಇರ್ತಾವು? ಎಕ್ಕ 4 ಇರ್ತಾವು. ಸ್ಪೇಡ್ ಒಳಗೆ ಒಂದು, ಡೈಮಂಡ್ ಒಳಗೆ ಒಂದು, ಇದ್ರಾಗ ಒಂದು, ಅದ್ರಾಗ ಒಂದು. ಎಷ್ಟದು? ಸ್ಪೇಡ್ ಏಸ್ ಅಂದ್ರೆ ಒಂದ. ಹೌದಾ? ಹಾರ್ಟ್ ಏಸ್ ಅಂದ್ರೆ ಒಂದು, ಸ್ಪೇಡ್ ಏಸ್ ಒಂದು, ಕ್ಲಬ್ ಏಸ್ ಒಂದು, ಡೈಮಂಡ್ ಏಸ್ ಒಂದು. ಟೋಟಲ್ 4. ಸೊ ಎಷ್ಟದು? 1. ಹೌದಾ? ಸೊ 1 ಅದು ಟೋಟಲ್ ಕಾರ್ಡ್ಸ್ 50. P of E intersection F ಎಷ್ಟಾಯ್ತು? 1 by 52. ಬರ್ತಾ ಇಲ್ಲ ಅಂದ್ರೆ ಬರ್ಕೋರಿ. P of E and F ಅಂದ್ರೆ ace in spade. P of ace in spade. ಹೌದಾ? 1 by 52 ಆಯ್ತು. ಸೊ ನಾವು P of E into P of F ಅಂದ್ರೆ P of E into P of F ಎಷ್ಟು ತಗೋತಾರೆ ನೋಡಿ ನಾವು. P of E 1 by 4 ಅದ, P of F 1 by 13 ಅದ. 1 by 4 into 1 by 13 that is also equal to 1 by 52. So ಇದು 1 ಇದು 2 ನೋಡಿ, ಎರಡು ಈಕ್ವಲ್ ಆಗಲ್ಲ. From 1 and 2 E and F are independent. E and F are independent. ಇದಾ ಇಲ್ಲಿ ಮಟ. ಸೊ ಸೆಕೆಂಡ್ ಪ್ರಾಬ್ಲಮ್ ಹಂಗ ಮಾಡೋದು. ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ, ಏನ ಪ್ರಶ್ನೆ. Listen, the second question. The card drawn is black. Here, the card drawn is king. E ಏನಾಗ್ತದೆ ನೋಡಿ. The card drawn is black. P of E is equal to n of E by n of S.
ಬ್ಲಾಕ್ ಕಾರ್ಡ್ಸ್ ಎಷ್ಟು ಇರ್ತಾವು 26 ಟೋಟಲ್ 52 so 1 by 12 p of s f the card drawn is black total 26 cards divided by 52 cards the card drawn is king ಎಷ್ಟು ಇರ್ತಾವು 4 4 ಇರ್ತಾವು total cards 52 so 4 ones are 13 1 by 2 1 by 13 so p of e into p of f ಮಾಡ್ಕೊರಿ 1 by 2 into 1 by 13 1 ones are 1 13 twos are 26 but p of e intersection f ಅನ್ನು ಮಾಡ್ಕೋಬೇಕು p of e intersection f ಅನ್ನು ನೋಡ್ರಿ ಲಕ್ಷ ಕೊಡ್ರಿ the card drawn is black and the card drawn is king black ಇರಬೇಕು king ಇರಬೇಕು ಅಂದ್ರೆ black king ಎಷ್ಟು ಇರ್ತಾವ black king ಎರಡು ಇರ್ತಾವ king red ದಾಗ ಎರಡು ಇರ್ತಾವ black ದಾಗ ಎರಡು ಇರ್ತಾವ yes so p of e intersection f is p of black king ಎಷ್ಟದು n of e by n of s so n of e intersection f divided by n of s black king ಎಷ್ಟದಾವು ಎರಡು ಅದಾವು divided by total cards ಎಷ್ಟು 22 ಎರಡು ಒಂದೇ ಎರಡು 20 1 by 26 so ಇದು 1 ಅಂದ್ರಿ ಇದು 2 ಅಂದ್ರಿ again ಬರ್ಬಿಡ್ಲಿ from 1 and 2 e and f are independent events ಎರಡು ಈಕ್ವಲ್ ಬಂದಾವಲ್ಲ ಎರಡು ಈಕ್ವಲ್ ಬಂದ್ರೆ independent events